ಸಂಕಾನಟ್ಟಿಯವರು ಅಪ್ಪ ಈಗ ಮಠಕ್ಕೆ ಬೀಗ ಹಾಕ್ತಾರೆ. ಆಕ್ಚುಲಿ ಬೀಗ ಎದಕ್ಕೆ ಹಾಕಬೇಕಪ್ಪ ಅಂತಂದರೆ ಜೈಲುಗಳಿಗೆ ಬೀಗ ಹಾಕ್ತಾರೆ. ಆದರೆ ಮಠಗಳಿಗೆ, ದೇವಸ್ಥಾನಗಳಿಗೆ, ಶಾಲೆಗಳಿಗೆ ಯಾವ ಬೀಗ ಹಾಕಬಾರ್ದು. ಇದನ್ನು ಭಾರತದಲ್ಲಿ ಬೀಗ ಹಾಕುವಂಥ ಯಾವಾಗ ಬೀಗ ಹಾಕ್ತಾರೆ? ರಾತ್ರಿ ಹೊತ್ತು ಆದ ಬೀಗ ಹಾಕ್ತಾರೆ. ಹಗಲು ಹೊತ್ತಿನಾಗೆ ಬೀಗ ಹಾಕುವಂಥದ್ದು ತಪ್ಪಿಲ್ಲ. ಇವತ್ತು ನಂಬಿ ಬೇಜಾರಾಗ್ತೀವಿ. ನೀನಲ್ಲಿ ವಕೀಲರು ಕಾರ್ಯಕ್ರಮ ಸಜ್ಜನೆ ಹೇಳಿದರೆ ಬಂದಂಥ ವಕೀಲರುಗಳು ಬೇಜಾರು ಮಾಡಿಕೊಂಡು ಕಾರ್ಯಕ್ರಮ ಕ್ಯಾನ್ಸಲ್ ಆಗಿ ಹೀಗಾಗಿ ಸಂಜೆವರೆಗೆ ಯಾರಿಗೆ ಹೇಳಕ್ಕೆ ಹೋಗಿಲ್ಲ. ಕೊನೆಗೆ ನಮ್ಮ ಮಲ್ಲುಗೌಡ ಪಾಟೀಲ್ ಅಂತೇಳಿ ನಮ್ಮ ಗುಲ್ಬರ್ಗ ಜಿಲ್ಲಾ ಅಧ್ಯಕ್ಷ ಅವರು ಮತ್ತು ನಮ್ಮ ಬಾಪುಗೌಡ ಪಾಟೀಲ್ ಅವರಿಗೆ ನಾವು ತಿರುಗೋಡಿ ವಿಷಯ ತಿಳಿಸಿದ್ವಿ. ಇಲ್ಲ ನೀವು ಹೋಗಿ ಯಾರು ಬೀಗ ಹಾಕಿಲ್ಲ ಅವ್ರ ಮಧ್ಯೆ ನಾವು ಫೋನ್ ಮಾಡ್ತೇವೆ ಅಂತ ಹಾಕ್ಯಾರ. ಅವ್ರ ಮನೆ ಬಾಗಿಲಿಗೆ ಹೋಗಿ ಅವರು ಯಾವ ಕಾರಣಕ್ಕೂ ಒಂದು ವಿಶ್ರಾಂತಿ ತೆಗೆದು ಬಾಗಿಲು ಓಪನ್ ಮಾಡಿಲ್ಲ. ಕೊನೆಗೆ ಮತ್ತೆ ಇಲ್ಲಿ ಮುಂದಕ್ಕೆ ಬಂದು ಆ ಬೀಗ ಯಾರು ಹಾಕಿದ್ರು ಮನೆಯವರು ಬೀಗ ತಗೊಂಡು ಮಠಕ್ಕೆ ಹೋಗಿ ರಾತ್ರಿ ಬೀಗ ತೆಗೆದು ಅವ್ರ ಮುಖಂಡ ಮತ್ತು ಬೆಳಗಿನ ಜಾವ ಮತ್ತು ಪೊಲೀಸ್ ಕರ್ಕೊಂಡು ಹೋಗಿ ಒಳಗಿದ್ದೆಲ್ಲ ಹೊರ ಬರೋದಕ್ಕೆ ಮತ್ತೆ ಬೀಗ ಹಾಕಿದ್ರು. ಹಾಗಾಗಿ ಮೊನ್ನೆನೇ ಬೀಗ ಹಾಕಿದ್ರು, ಮೊನ್ನೆನೇ ಇಡೀ ದಿನ ಬೀಗ ಹಾಕಿದ್ರು. ನನ್ನ ಮನಸ್ಸಿಗೆ ಭಾಳ ನೋವು ಅನ್ನಿಸ್ತು. ಬೀಗ ಹಾಕಿ ಯಾಕಂದರೆ ಭಾಳ ಜನ ಅಪಾರ್ಥ ಮಾಡ್ಕೊಂಡಿದ್ದಾರೆ. ನಾನು ಯಾವ ಕಾರಣಕ್ಕೂ 4 ಗೋಡೆ ಮಠ ಕಟ್ಟಿಲ್ಲ, ಸಿಮೆಂಟಿನ ಮಠ ಕಟ್ಟಿಲ್ಲ, ಇಟ್ಟಿಗೆ ಮಠ ಕಟ್ಟಿಲ್ಲ, ಫ್ಯಾಬ್ರಿಕೇಶನ್ ಹಾಕಿ ಮಠ ಕಟ್ಟಿಲ್ಲ, ಅಥವಾ ಕೆನೋಪಿ ಹಾಕಿ ಮಠ ಕೊಟ್ಟಿಲ್ಲ. ಎಂಥ ಮಠ ಕಟ್ಟಿದ ಭಕ್ತರ ಮನಸ್ಸುಗಳಿರುವಂಥ ಮಠ ಕಟ್ಟಿದೆ. ಹಾಗಾಗಿ ಆ ಭಕ್ತರ ಮನಸ್ಸನ್ನು ಮಠಗಳಿಗೆ ಬೀಗ ಹಾಕಿ ಒಳಗಡೆ ಹೋಗ್ಲಿಕ್ಕೆ ಬಿಡದೇ ಇರ್ಬೋದು. ಅದು ಭಕ್ತರ ಮನಸ್ಸು ಒಳಗೆ ಹೋಗ್ಲಿಕ್ಕೆ ಯಾವ ಕಾರಣಕ್ಕೂ ಬಿಟ್ಕೊಳಕ್ಕೆ ಯಾಕೆ ಸಾಧ್ಯ ಇಲ್ಲ. ನಾನು ಆ ಭಕ್ತರ ಮನಸ್ಸು ಒಳಗೆ ಹೋಗ್ಲಿಕ್ಕೆ ಯಾರು ತಡೆಯಲು ಸಾಧ್ಯ ಇದೆ? ಗುರು ಮತ್ತು ಭಕ್ತರ ಸಮಾನ ಅಂತಂದೆ. ಕಳೆದ 3 ದಿನದಿಂದ ಸಿರಿ ಮಠವನ್ನು ಪ್ರಾಣಕ್ಕೆ ಪ್ರಾಣ ಕೊಟ್ಟು ಕಾಯುವಂಥ ಕೆಲಸವನ್ನು ಒಂದು 3-4 ಜನ ಮಾಡಿದ್ದಾರೆ. ನಮ್ಮ ನೂರು ತಾಲೂಕಿನ ಜವಾಬ್ದಾರಿ ಕೊಟ್ಟರೆ ಪಾಪ ಲೋಕಲ್ ಅವರಿಗೆ ತೊಂದರೆ ಆಗಬಾರ್ದು, ಸಣ್ಣ ಪುಟ್ಟ ಅವ್ರ ಮನಸ್ಸಿಗೆ ಬೇಜಾರು ಮಾಡ್ಕೋಬಾರ್ದು, ಲೋಕಲ್ ಅವ್ರು ಬದುಕುವಂಥದ್ದು ಅವ್ರವ್ರ ಮಕ್ಕ ಕೆಡಬಾರದ ಕಾರಣಕ್ಕೆ ರಾಯಬಾಗ್ ತಾಲೂಕಿನ ನಮ್ಮ ರೈತ ಹೋರಾಟದ ರೈತ ಕಲ್ಚರ್ ಹೋರಾಟ ಸಮಿತಿ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಸುರೇಶ್ ಹೊಸಪೇಟೆ ಇವರಿಗೆ ಜವಾಬ್ದಾರಿ. ಹುಕ್ಕೇರಿ ತಾಲೂಕಿನ ನಮ್ಮ ಗುರುಮನಿಯ ಕಾರ್ಕುಂಡರಾಗಿರ್ತಕ್ಕಂಥ ನಮ್ಮ ಆನಂದ್ ಚೌಗ್ಲಾ ಅವರು ಮತ್ತು ಬೈರಂಗದ ಪಂಚಸೇನೆಯ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಚಂದ್ರದೇವಲಾಪುರ ಅವರು ಮತ್ತು ನಮ್ಮ ಏನು ಪಂಚಸೇನೆಯ ಬೆಳಗಾವಿ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ದರಿಗೋಡು, ನಮ್ಮ ಪರಮಾನಂದ ದರಿಗೋಡು, ಆಮೇಲೆ ಗುಲ್ಬರ್ಗ ಜಿಲ್ಲೆಯ ನಮ್ಮ ಸಮಾಜ ಅಧ್ಯಕ್ಷ ಆಗಿರ್ತಕ್ಕಂಥ ಮಧುಗಳು. ಅವರೆಲ್ಲರೂ ದೊಡ್ಡ ದೊಡ್ಡ ಮನಸ್ಸಂದವರು. ಅವ್ರು ಯಾರು ಇದ್ದಾರಲ್ಲ ಇದ್ದಾರ್ದು ಗುರುಗಳ ರಕ್ಷಣೆ ನಮ್ಮ ರಕ್ಷಣೆ. ಗುರುಗಳಿಗೋಸ್ಕರ ಪ್ರಾಣ ಕೊಡೋಕೆ ನಾನು ದಿನ ಹಾಕೋರೆ ನೀವು ಪಾಪ ಮುಂದಿನ ತಾಲೂಕು ಗುಲ್ಕಲ್ ತಾಲೂಕು ಸೇರಿಸಿ ನಿಮ್ಮ ಸಲ ರಕ್ಷಣೆ ಬಂದಾಗ ಅವ್ರವ್ರ ಮನಸ್ಸುಗಳಿಗೆ ಬೇಜಾರಾಗಿ ಅವರಿಗೆ ತೊಂದರೆ ಕೊಡೋಣ ನಾವು ಬರ್ತೇವೆ. ವಾರಕ್ಕೊಮ್ಮೆ ಬಂದು ನಿಮ್ಮ ಮಠ ಕಾಯ್ಕಟ್ಟಿರ್ತೀವಿ ಅಂತ ಕಳೆದ 3 ದಿನದಿಂದ ಅವ್ರ ಹೆಂಡತಿ ಮಕ್ಕಳು ಬಿಟ್ಟು ಅವ್ರ ಜಗಳ ಬಿಟ್ಟು ಕೆಲಸ ಬಿಟ್ಟು 24 ಗಂಟೆ ಮಠ ಕಾಯೋದು ಕೆಲಸ ಮಾಡಿ ಅವರಿರ್ತಕ್ಕಂಥ ಅವರ ಲಗೇಜ್ ಎಲ್ಲವನ್ನು ತೆಗೆದಾಕಿದ್ರು. ನಿನ್ನೆ ಬೆಳಗಿನ ತೆಗೆದಾಕಿದ್ರು. ನನಗೆ ಫೋನ್ ಮಾಡೋಕ್ಕಾಗ್ತದೆ. ನಾನು ಕೂಡಲೇ CPI ನಮ್ಮವರಿದ್ದಾರೆ, ಅವರು ಸುನೀಲ್ ಚೌಧರಿ ಅವರು. ನಾನು ಫೋನ್ ಮಾಡಿದ್ದೆ, ಯಾಕೆ ಮಾಡೋಕ್ಕಾಗ್ತದೆ? ಅವ್ರಿಗೆ ಮಧ್ಯಾಹ್ನವರೆಗೆ ಟೈಮ್ ಕೊಟ್ಟೆ, ಸಂಜೆವರೆಗೆ ಟೈಮ್ ಕೊಟ್ಟೆ. ಅವರಿಗೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಬರಲಿಲ್ಲ. ದಾಖಲಾತಿಗಳ ಪ್ರಕಾರವಾಗಿ ಹೀಗಿದೆ ಆಗಿದೆ ನೋಡಿ, ದಾಖಲಾತಿ ಕಾಗದ ಪತ್ರದ ಸಂಬಂಧ ಇದೆ. ಮಠದ ಸಿಬ್ಬಂದಿಗಳನ್ನು ಒಳಗೆ ಕೂಡಿರ್ತೀವಿ, ನಾನು ಬರ್ತೀನಿ, ಅಲ್ಲಿ ಬಂದು ಮುಕ್ತ ಚರ್ಚೆ ಮಾಡಿದಾಯಿತು ಅಂತ ಅವ್ರು ಹೇಳಿದ್ವಿ. ಯಾವುದೇ ರೀತಿ ಇರುತ್ತೆ. ಮತ್ತು ಪೊಲೀಸ್ ಅಧಿಕಾರಿಗಳು ಅನಿವಾರ್ಯ ಕಾನೂನೇನು ನೋಡಬೇಕಾಗುತ್ತೆ. ಇಲ್ಲಿ ಕಾನೂನು ಮುಖ್ಯವಲ್ಲ, ಮನಸ್ಸುಗಳು ಭಾಳ ಮುಖ್ಯ, ಸಂಬಂಧಗಳು ಭಾಳ ಮುಖ್ಯ. ಸಂಬಂಧಗಳ ಮೂಲಕವಾಗಿ ಮಠಪೀಠಗಳನ್ನು ಕಟ್ಟಲಿಕ್ಕೆ ಸಾಧ್ಯ ಇದೆ ಹೊರತು ಕಾನೂನುಗಳ ಮೂಲಕವಾಗಿ ಮಠಪೀಠಗಳು ಯಾರು ಸಹ ಕಟ್ಟಿಲ್ಲ. ಭಕ್ತರಿಗೆ ಇಷ್ಟ ತಪ್ಪಂದರೆ ಅವ್ನ ಊರಾಗ ಮಠ ಕಟ್ತೇನೆ, ಭಕ್ತರಿಗೆ ಇಷ್ಟ ತಪ್ಪಂದ್ರೆ ಪ್ರಸಾದ ಕೊಡ್ತಾರೆ. ಅದು ಕಾನೂನಿಲ್ಲ, ಮನಸ್ಸಿಗೆ ಮತ್ತು ಮಾಡ್ತಾನೆ. ಹಾಗಾಗಿ ನಾನು ಸುನೀಲ್ ಚೌಧರಿ ಅವರಿಗೆ 2-3 ಸರಿ ಹೇಳಿದೆ, ಇವ್ರಿಗೆ ಪಾಪ ದೊಡ್ಡ ಮತ್ತೊಂದು ಹೊರಗೆ ಕುಣಿಸಕ್ಕೆ ಹೋಗೋದು, ಒಳಗೆ ಕುಣಿಸಿ ಇಲ್ಲ ಈ ರೀತಿಯಾಗಿ ನಮಗೆ ಕಾಗದ ಪತ್ರ ಕೊಟ್ಟಾರೆ, ಹಾಗಾಗಿ ಹಿಂಗೆ ಆಯ್ತು ಬಿಟ್ಟರೆ ಅಂತ ಕೊನೆ ಮತ್ತೆ ಬೆಳಗ್ಗೆ ಹೊತ್ತು ಅವ್ರ ಮೇಲೆ FIR ಹಾಕಿದೆ. ಇವರು ಇರ್ತಕ್ಕಂಥ ನಮ್ಮ ಸಮುದಾಯದ ಒಬ್ಬ ವ್ಯಕ್ತಿ ಮನೆಗೆ ಹೋಗಿನೇ ಮುಂದೆ ಕೊನೆಗೆ ಹೋಗಿನೇ ಬೀಗ ತೆಗೆದುಕೊಂಡು ಒಳಗೆ ಹಾಕೋದು. ಇದೆಲ್ಲ ನೋಡ್ಬಿಟ್ಟು ಮನಸ್ಸಿಗೆ ಭಾಳ ಬೇಜಾರಾಯಿತು. ಹಾಗಾಗಿ ವಿಜಯಪುರದಲ್ಲೇ ಇದ್ದೆ ನಾನು. ವಿಜಯಪುರ ಬಿಟ್ಟು ಬರದ ಬೇಡ ಕೂತ್ಕೊಂಡ್ವಿ. ನಿನ್ನೆ ನಮ್ಮ ಜಂಪಳ್ಳಿ ಭಕ್ತರು ನಾವು ಊರಿಗೆ ಬರ್ರಿ ಅಂತ ಕರ್ಕೊಂಡು ನಮ್ಮ ಮಾದೇವಪ್ಪ PK ಅವರು ಮತ್ತು ಸುಭಾಷ್ ಕುಪ್ಪರು ಎಲ್ಲರೂ ಕೂತ್ಕೊಂಡು ಅವರು ನಮ್ಮ ಯೋಗಪ್ಪ ಸೌದಿ ಅವರು ನಮ್ಮ LPS ಸಾಗುಬಾರಿಗಳು ಎಲ್ಲ ನಿಮ್ಮ ಜೊತೆ ಆಗ್ಬಿಡ್ತೀವಿ. ನಿಮ್ಮ ಪರವಾಗಿ ನಾವು ಕೂಡಿಸೋಕೆ ಹೋಗ್ತೀವಿ. ಅವ್ರು ಯಾರು ಬೀಗ ಹಾಕಿರಲ್ಲ ಅವ್ರು ಕೇಳ್ತೀವಿ. ಅವ್ರು ಬೀಗ ಕೊಟ್ಟರೆ ಸರಿ, ಕೊಡ್ಲಿಕ್ಕಪ್ಪ ಅಂತಂದರೆ ನೀವು ಹೆಂಗೆ ಹೇಳ್ತಾರೆ ಕೇಳ್ತಿರ್ತೀವಿ ಅಂತ ಅವರು ಅದು. ಕೊನೆ ಮಾಲಿಂಪುರಕ್ಕೆ ಬಂದೆ. ಮಾಲಿಂಪುರಕ್ಕೆ